ಪಳಗಿಸಿದಂಥ ಪ್ರಾಣಿ ಅಂದರೆ ಆಡು. ಈ ಒಂದು ಆಡಿನಲ್ಲಿ ನಾವು ಸಾಕಾಣೆ ಪದ್ಧತಿಯಲ್ಲಿ 3 ವಿಧಗಳನ್ನು ನಾವು ಕಾಣ್ಬೋದು. ಒಂದು ಅಲೆಮಾರಿ ಪದ್ಧತಿ. ಅಲೆಮಾರಿ ಪದ್ಧತಿಯಲ್ಲಿ ಆಡುಗಳನ್ನ ಬಿಟ್ಟು ಸಾಕಾಣೆ ಮಾಡುವಂಥ ಪದ್ಧತಿ. ಅರೆಬಿಡಾಡಿ ಪದ್ಧತಿಯಲ್ಲಿ ಕಟ್ಟಿ ಸಾಕಿ ಮತ್ತು ಕೆಲವು ಸಮಯದಲ್ಲಿ ಬಿಟ್ಟು ಸಾಕಾಣೆ ಮಾಡುವಂಥ ಒಂದು ಪದ್ಧತಿ. ಮತ್ತು ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯ ಹೊಂದುತ್ತಿರುವ ಒಂದು ಪದ್ಧತಿ ಅಂದರೆ ಕಟ್ಟಿ ಸಾಕೋದು, ಅಂದರೆ ಅಟ್ಟಿ ಪದ್ಧತಿಯಲ್ಲಿ ಆಡು ಸಾಕಾಣೆ ಅಂತಲೂ ಕರೆಯುತ್ತಾರೆ. ಇದರಲ್ಲಿ ಅಟ್ಟಿ ಪದ್ಧತಿಯಲ್ಲಿ ಆಡು ಸಾಕಾಣೆ ಮುಖ್ಯವಾದ ಅಂಶ ಅಂದರೆ ಇಲ್ಲಿ ಒಂದು ನಮಗೆ ಕಡಿಮೆ ಸ್ಥಳಾವಕಾಶದಲ್ಲಿ ಹೆಚ್ಚು ಆಡುಗಳನ್ನ ಸಾಕ್ಬೋದು. ಮತ್ತು ಬಿಟ್ಟು ಸಾಕುವಂಥ ಒಂದು ಪದ್ಧತಿ ಕೂಲಿ ಆಳುಗಳ ಸಮಸ್ಯೆನೂ ಕಡಿಮೆ ಆಗುತ್ತೆ. ನೋಡ್ತಾ ಇರೋವಂಥ ಕೊಟ್ಟಿಗೆ ಅಂದರೆ ಮಾದರಿ ಆಡು ಸಾಕಾಣೆ ಕೊಟ್ಟಿಗೆ. ಇದನ್ನು ನಾವು ಈ ಕೊಟ್ಟಿಗೆನ ನಾವು ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ ಉದ್ದನೆಯ ಭಾಗ ಇರಬೇಕು, ಅಗಲನೆಯ ಭಾಗ ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿರಬೇಕು. ಇದಕ್ಕೆ ಮುಖ್ಯ ಕಾರಣ ಅಂದರೆ ಒಂದು ಯಥೇಚ್ಛವಾದ ಗಾಳಿ ಬೆಳಕು ಬೇಕಾಗುತ್ತೆ, ಮತ್ತು ಅದು ತಿನ್ನಂಥ ಆಹಾರ, ಅದರಿಂದ ಆಡಿನಿಂದ ಬಿದ್ದಂಥ ಮಲಮೂತ್ರ ವಿಸರ್ಜನೆ ಒಂದು ವಾಸನೆ ಕೂಡ ಹೊರಗಡೆ ಹೋಗಬೇಕಾಗುತ್ತೆ. ಇದರಿಂದ ಯಾವುದೇ ಒಂದು ಕಾಯಿಲೆಗಳು ಬಾರ್ದಂಗೆ ತಡೆಗಟ್ಟುತ್ತೆ. ಹಾಗಾಗಿ ಹೆಚ್ಚಿನ ಗಾಳಿ ಬರಬೇಕು, ಹೆಚ್ಚಿನ ಬೆಳಕು ಬೇಕಾಗುತ್ತೆ. ಮತ್ತು ಈ ಅಟ್ಟಿ ಕಟ್ಟುವಂಥ ವಿಧಾನ ಅಂದರೆ 1 ಮೀಟರ್ ಎತ್ತರದಲ್ಲಿ ಮರದ ಪಟ್ಟಿಗಳನ್ನು ನಾವು ಹಾಸಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಮರದ ಪಟ್ಟಿಗಳ ಒಂದು ಗ್ಯಾಪು 1 ಸೆಂಟಿಮೀಟ್ರ್ ಅಗಲದಲ್ಲಿರಬೇಕಾಗುತ್ತೆ. ಈ ಒಂದು ಕಟ್ಟುವಂಥ ವಿಧಾನ ಅಂದರೆ ಇಲ್ಲಿ ಈ ಪದ್ಧತಿ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಮುಖ್ಯವಾಗಿ ಮಳೆ ಆಶ್ರಿತ ಪ್ರದೇಶ, ಹೆಚ್ಚು ಮಳೆ ಆಗುವಂಥ ಪ್ರದೇಶಗಳಲ್ಲಿ ಮತ್ತು ಹೆಚ್ಚು ತೇವಾಂಶ ಇರುವಂಥ ಪ್ರದೇಶಗಳಲ್ಲಿ ಈ ಒಂದು ಪದ್ಧತಿನ ನಾವು ಅಳವಡಿಸ್ಕೊಂಡಿದ್ದೀವಿ. ಮರದ ಪಟ್ಟಿಗಳನ್ನ 1 ಸೆಂಟಿಮೀಟ್ರ್ ಅಂತರದಲ್ಲಿ ನಾವು ಜೋಡಿಸಿ ಅದ್ರ ಮೇಲೆ ಬಿಟ್ಟು ಸಾಕಾಣೆ ಮಾಡ್ಬೋದು. ಅಥವಾ ನಿಮ್ಮಲ್ಲಿ ಅಡಿಕೆ ಮರದ ಪೀಸ್ಗಳನ್ನ ಇದ್ರೂ ನೀವು ಹಾಕಿ ನೀವು ಅಟ್ಟಿನ ಮಾಡ್ಕೋಬೋದು. ಈ ಪದ್ಧತಿಯಿಂದ ಮುಖ್ಯ ಉಪಯೋಗ ಏನಪ್ಪ ಅಂದರೆ ಆಡು ಹಾಕಿದಂಥ ಇಕ್ಕೆ ಮತ್ತು ಗಂಜಳ ಸರಾಗವಾಗಿ ಕೆಳಗಡೆ ಹೋಗುತ್ತೆ. ಅದನ್ನು ನಾವು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಬಿಟ್ಟು ಸಾಕಾಣೆ ಪದ್ಧತಿಯಲ್ಲಿ ಒಂದು ಕೂಲಿ ಆಳು ಬೇಕಾಗುತ್ತೆ, ಅದನ್ನು ದಿನನಿತ್ಯ ಹೊರಗಡೆ ಹೊಡ್ಕೊಂಡೋಗಿ ಮೇಯಿಸ್ಕೊಬರ್ಬೇಕಾಗುತ್ತೆ. ಈ ಪದ್ಧತಿಯಲ್ಲಿ ನಾವು ಒಳಗಡೆ ಬಿಟ್ಟು ಸಾಕಾಣೆ ಮಾಡೋದ್ರಿಂದ ಆ ಒಂದು ಹೊರಗಡೆ ಓಡಾಡುವಂಥ ಒಂದು ಶಕ್ತಿ ಬೆಳವಣಿಗೆಗೆ ಉಪಯೋಗ ಆಗುತ್ತೆ. ಹೀಗಾಗಿ ಒಂದು ಹೆಚ್ಚಿನ ಬೆಳವಣಿಗೆ ಕೂಡ ಶೀಘ್ರವಾಗಿ ಬೆಳೆಯಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಆಡು ಒಂದು ಸ್ವಚ್ಛವಾದಂಥ ಪ್ರಾಣಿ, ನಾಜೂಕಾದ ಪ್ರಾಣಿ. ಅದಕ್ಕೆ ಒಂದು ಕೊಟ್ಟಿಗೆ ವ್ಯವಸ್ಥೆ ಕೂಡ ಸ್ವಚ್ಛವಾಗಿ ನಾವು ನೋಡ್ಕೋಬೇಕಾಗುತ್ತೆ. ಮತ್ತು ಅದಕ್ಕೆ ಹಾಕುವಂಥ ಆಹಾರ ಯಾವುದೇ ಆದರೂ ಗಲೀಜು ಇರಬಾರ್ದಾಗುತ್ತೆ. ಸ್ವಚ್ಛವಾದಂಥ ಆಹಾರ ನಾವು ಕೊಡಬೇಕಾಗುತ್ತೆ, ಮತ್ತು ಸ್ವಚ್ಛವಾದ ನೀರನ್ನು ಕೊಡಬೇಕಾಗುತ್ತೆ. ಮತ್ತು ಅದಕ್ಕೆ ಆಹಾರ ಹಾಕುವ ದೋಣಿಯು ಕೂಡ ಶುದ್ಧವಾಗಿ ನಾವು ನೋಡ್ಕೋಬೇಕಾಗುತ್ತೆ. ಮತ್ತು ಒಂದು ಸಲ ಅದೇನಾದರೂ ಒಂದು ಇಕ್ಕೆ ಅಥವಾ ಗಂಜಲ ಏನಾದರೂ ಮಾಡಿದ್ರೆ ನಾವು ಹಾಕಿದಂಥ ಆಹಾರ ಅಥವಾ ಮೇವನ್ನ ಅದನ್ನು ಮುಟ್ಟೋದಕ್ಕೆ ಹೋಗಲ್ಲ. ಹಾಗಾಗಿ ನಾವು ಇದನ್ನು ಗಮನ ಆಡಿನ ತಳಿಗಳನ್ನು ನಾವು ಕಾಣ್ಬೋದು. ಒಂದು ಜಮ್ನಾಪಾರಿ, ಮತ್ತು ಶಿರೋಯಿ, ಮತ್ತು ಮಲಬಾರಿ ಅಂತ ಕಾಣ್ಬೋದು, ಮತ್ತು ಬೀಟಲ್ ಜಾತಿ ಆಡುಗಳನ್ನ ಕಾಣ್ಬೋದು. ಮತ್ತು ಈ ತಳಿಗಳನ್ನ ನಾವು ಮತ್ತು ನಮ್ಮ ಊರಲ್ಲಿ ಸಿಗುವಂಥ ಒಂದು ಆಡಿನ ತಳಿಗಳನ್ನ ನಾವು ಅಟ್ಟಿ ಪದ್ಧತಿಯಲ್ಲಿ ಸಾಕಾಣೆ ಮಾಡ್ಬೋದು. ಈ ಒಂದು ತಳಿಗಳು ಬಹುಬೇಗ ಶೀಘ್ರವಾಗಿ ಬೆಳೆಯುತ್ತವೆ. ಮತ್ತು ಈ ಒಂದು ಶಿರೋಯಿ, ಜಮ್ನಾಪಾರಿ ಆಡುಗಳು ಸಾಕಾಣೆ ಮಾಡೋದ್ರಿಂದ ಹಾಲು ಕೂಡ ನಾವು ಸಂಗ್ರಹಿಸ್ಬೋದು. ಆಡಿನ ಹಾಲು ಕೂಡ ದೇಹಕ್ಕೆ ಒಳ್ಳೆಯ ಆರೋಗ್ಯದಾಯಕವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಆಡಿನ ಹಾಲು ಕೂಡ ಹೆಚ್ಚಿನ ಜನಪ್ರಿಯ ಆಗ್ತಾ ಇರುತ್ತೆ. ಆಡು ಸಾಕಣೆಯಲ್ಲಿ ಅವುಗಳ ಆರೋಗ್ಯ ಪಾಲನೆ ಪ್ರಮುಖ ವಿಷಯವಾಗಿದ್ದು, ಸಾಮಾನ್ಯವಾಗಿ ಇವುಗಳನ್ನು ಬಾಧಿಸುವ ರೋಗಗಳನ್ನು ತಡೆಗಟ್ಟಲು ಸಕಾಲದಲ್ಲಿ ಲಸಿಕೆಗಳನ್ನು ಹಾಕಿಸುವುದು ಅತ್ಯವಶ್ಯಕ. ಆಡುಗಳಲ್ಲಿ ಮುಖ್ಯವಾಗಿ ಕಾಣುವಂಥ ರೋಗಗಳು ಅಂದರೆ ಒಂದು ಕಾಲುಬಾಯಿ ಜ್ವರ. ಅದಕ್ಕೆ ನಾವು ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಲಸಿಕೆಯನ್ನು ಹಾಕಿಸ್ಬೇಕಾಗುತ್ತೆ. ಮತ್ತು ಗಳಲೆ ರೋಗ, ಅದನ್ನು ಜುಲೈ ತಿಂಗಳಲ್ಲಿ ನಾವು ಲಸಿಕೆನ ಹಾಕಬೇಕಾಗುತ್ತೆ. ಕರಳು ಬೇನೆಗೆ ಆಗಸ್ಟ್ ತಿಂಗಳಲ್ಲಿ ಲಸಿಕೆನ ಹಾಕಬೇಕಾಗುತ್ತೆ. ಅದೇ ರೀತಿ ಒಳಪರೋಪಜೀವಿಗಳು, ಹೊಟ್ಟೆ ಹುಳುವಿಗೆ ಮರಿಗಳಿಗೆ 15 ದಿನ
ಇಂದ 20 ದಿನಗಳ ಅಂತರದಲ್ಲಿ ನಾವು ಈ ಒಂದು ಹೊಟ್ಟೆ ಹುಳು ಮಾತ್ರೆನ ಕೊಡಬೇಕಾಗುತ್ತೆ. ಇದರಿಂದ ಮರಿಗಳಿಗೆ ಯಾವುದೇ ಒಂದು ಹೊಟ್ಟೆಯಲ್ಲಿ ಸಮಸ್ಯೆಗಳು ಎದುರಾಗ್ದಂಗೆ ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ. ಪಶು ಆಸ್ಪತ್ರೆಗಳಲ್ಲಿ ಈ ಲಸಿಕೆಗಳು ಲಭ್ಯವಿರುತ್ತದೆ. ಆಡು ಸಾಕಣೆ ಮಾಡುವ ರೈತರು ಪಶು ಆಸ್ಪತ್ರೆಗಳಿಗೆ ಸಂಪರ್ಕ ನೀಡಿ ಲಸಿಕೆಗಳನ್ನು ಹಾಕಿಸ್ಕೊಳ್ಳೋದ್ರಿಂದ ಆಡುಗಳಿಗೆ ಬರುವಂಥ ಕಾಯಿಲೆಗಳಿಂದ ಮುಕ್ತವಾಗಿ ಇರಲು ಸಹಕಾರಿಯಾಗುತ್ತದೆ. ಆಡುಗಳು 8 ರಿಂದ 10 ತಿಂಗಳಿಗೆ ಪ್ರಾಯಕ್ಕೆ ಬರುತ್ತದೆ. ಆ 8 ರಿಂದ 10 ತಿಂಗಳಲ್ಲಿ ನಾವು ಜೊತೆಗೂಡಿಸ್ಬೇಕು, ಗಂಡು ಓತ್ತು ಜೊತೆಗೂಡಿಸ್ಬೇಕು. ಆ ಜೊತೆಗೂಡಿಸ್ಬೇಕಾದ್ರೆ ಗಂಡು ಓತಕ್ಕೆ ಕನಿಷ್ಠ ಅಂದರೆ 1 ವರ್ಷ ಪ್ರಾಯ ಆಗಿರಬೇಕಾಗುತ್ತೆ. ಹೆಣ್ಣು ಆಡು 8 ರಿಂದ 12 ತಿಂಗಳಲ್ಲಿ ಪ್ರಾಯಕ್ಕೆ ಬರುತ್ತೆ. ಆಗ ನಾವು ಜೊತೆಗೂಡಿಸಿದಾಗ 5 ತಿಂಗಳು ಅಂದರೆ 150 ರಿಂದ 155 ದಿನಗಳಿಗೆ ಮರಿ ಹಾಕುತ್ತೆ. ಆ ಮರಿ ಹಾಕಿದಂಥ ಆಡುಗಳಿಗೆ 1 ರಿಂದ 1.5 ತಿಂಗಳಷ್ಟು ನಾವು ತಾಯಿ ಹಾಲನ್ನು ಕುಡಿಸ್ಬೇಕಾಗುತ್ತೆ. ಈ ಒಂದು ತಿಂಗಳ ನಂತರ ಮರಿಗಳಿಗೆ ಒಂದು ಚಿಗುರು ಎಲೆ ಅಥವಾ ಸೊಪ್ಪು, ಸಬಬುಲು ಹುಲ್ಲಿರ್ಬೋದು ಅಥವಾ ಗಿಡಗಂಟೆಗಳು ನಾವು ತಿನ್ನಿಸೋದ್ರಿಂದ ಒಂದು ಆಡಿನ ಮರಿಗಳು ಬೇಗ ಬಲವರ್ಧನೆ ಬರುತ್ತೆ. ಮತ್ತು ಆ ಮರಿ ಹಾಕಿದ 1 ರಿಂದ 1.5 ತಿಂಗಳಲ್ಲಿ ಮತ್ತೆ ಹೆಣ್ಣು ಆಡು ಬೆದೆಗೆ ಬರುತ್ತದೆ. ಆಗ ನಾವು ಗಂಡಿನ ಆಡು ಜೊತೆಗೂಡಿಸಿದಾಗ ಮತ್ತೆ ನಾವು 150-155 ದಿನಗಳಿಗೆ ಮತ್ತೆ ಇನ್ನೊಂದು ಬ್ಯಾಚ್ ಮರಿಗಳನ್ನ ಪಡಿಬೋದು. ಈ ಶಿರೋಯ್ ಜಾತಿಯಲ್ಲಿ ಮುಖ್ಯವಾಗಿ ಒಂದು ಬಾರಿ ಒಂದು ಮರಿ ಹಾಕಿದ್ರೆ ಮತ್ತೊಂದು ಬಾರಿ 2 ಮರಿಗಳನ್ನ ಹಾಕುವಂಥ ಲಕ್ಷಣ ಇದೆ. ಊರಿನ ಆಡುಗಳಲ್ಲಿ ನಾವು ಸರಿಯಾದ ಕ್ರಮದಲ್ಲಿ ನಾವು ಜೊತೆಗೂಡಿಸಿದ್ರೆ 12 ರಿಂದ 13 ತಿಂಗಳಲ್ಲಿ ನಾವು 2 ಬಾರಿ ಮರಿಗಳನ್ನ ಪಡಿಬೋದು. ಇಲ್ಲ ಅಂಥೇಳಿ ನಾವು ಯಾವುದೇ ವಿಧವಾದಂಥ ಸೊಪ್ಪುಗಳನ್ನ ನಾವು ಹಾಕಿ ಆಡುಗಳನ್ನ ನಾವು ಬೆಳೆಸ್ಬೋದು. ಮತ್ತು ಇದ್ರ ಜೊತೆಯಲ್ಲಿ ವಯಸ್ಕ ಆಡುಗಳಿಗೆ ಮತ್ತು ಗರ್ಭಾವಸ್ಥೆಯಲ್ಲಿರುವಂಥ ಆಡುಗಳಿಗೆ ನಾವು ಪ್ರತಿನಿತ್ಯ 200 ರಿಂದ 250 ಗ್ರಾಮಷ್ಟು ಸಮತೋಲನ ಆಹಾರವನ್ನು ನಾವು ಕೊಟ್ಟು ಸಾಕಣೆ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಬೇಗ ಬಲವರ್ಧನೆಗೆ ಬರುತ್ತದೆ. ಹಸುವಿನ ಆಹಾರ ಹೇಗೆ ಸಿಗುತ್ತೋ ಅದೇ ರೀತಿ ಆಡಿನ ಆಹಾರಗಳು ರೆಡಿಮೇಡ್ ಆಗಿ ಸಿಗುತ್ತೆ. ಅಂಥ ಸಮತೋಲನ ಆಹಾರಗಳು ತಂದು ಕೊಡ್ಬೋದು. ಆ ಸಮತೋಲನ ಆಹಾರ ಮನೇಲಿ ಕೂಡ ನಾವು ತಯಾರಿಸ್ಕೋಬೋದು. ಅದರಲ್ಲಿ ಮುಸ್ಕಿನ ಜೋಳ, ಅಕ್ಕಿ ತೋಡು ಮತ್ತು ಹುರುಳಿ ಇದ್ದರೆ ಆಗ್ಬೋದು. ಇಲ್ಲ ಅಂದರೆ ಮನೆಯಲ್ಲಿ ಸಿಗುವಂಥ ಒಂದು ತೌಡುಗಳನ್ನು ಇದು ಬೇಳೆಕಾಳು ತೌಡುಗಳನ್ನು ಹಾಕಿ ನಾವು ಬೇಗ ಬೆಳೀಲಿಕ್ಕೆ ಸಹಕಾರಿಯಾಗೋ ಥರ ಒಳ್ಳೆಯ ಆಹಾರವನ್ನು ಕೊಡಬೇಕಾಗುತ್ತೆ. ಪ್ರತಿನಿತ್ಯ ವಯಸ್ಕ ಆಡಿಗೆ ಹಸಿರು ಹುಲ್ಲು 4 ರಿಂದ 5 kg ಅಷ್ಟು ನಾವು ಕೊಡಬೇಕಾಗುತ್ತೆ. ಮರಿಗಳಿಗಾದರೆ 1 ರಿಂದ 2 kg ಅಷ್ಟು ಹಸಿರು ಹುಲ್ಲನ್ನ ಕೊಡಬೇಕಾಗುತ್ತೆ. ಇದರ ಒಟ್ಟಿಗೆ ಆಹಾರ ಆಡಿನ ತಿಂಡಿಯನ್ನು ಕೊಡಬೇಕಾಗುತ್ತೆ. ಪ್ರತಿನಿತ್ಯ ಒಂದು ಆಡಿಗೆ 200 ರಿಂದ 250 ಗ್ರಾಮ್ ಅಷ್ಟು ನಾವು ಕೊಡ್ಬೋದು. ಆಡಿನ ಮರಿಗಳಿಗಾದರೆ 100 ರಿಂದ 150 ಗ್ರಾಮ್ ಅಷ್ಟು ನಾವು ತಿಂಡಿ ಮಿಶ್ರಣ ಕೊಡ್ಬೋದು. ಯಾವುದೇ ಆಡು ಹಾಕಿದಂಥ ಎಲ್ಲ ಇಕ್ಕೆ ಆಗಲಿ ಗಂಜಳ ಆಗಲಿ ಎಲ್ಲೂ ವೇಸ್ಟ್ ಆಗಲ್ಲ. ಅದನ್ನು ನಾವು ಒಂದು ತೊಟ್ಟಿಯಲ್ಲಿ ಸಂಗ್ರಹಿಸ್ಕೊಂಡು ಅದನ್ನು ಎರೆಗೊಬ್ಬರ ತಯಾರಿಕೆಗಿರ್ಬೋದು ಅಥವಾ ಗೊಬ್ಬರ ತಯಾರಿಕೆಗಿರ್ಬೋದು ನಾವು ಬಳಸ್ತಾ ಇದ್ದೀವಿ. ಈ ಗೊಬ್ಬರ, ಆಡಿನ ಗೊಬ್ಬರ ಉತ್ಕೃಷ್ಟ ಮಟ್ಟದ ಒಂದು ಸಾರಾಂಶವನ್ನು ಹೊಂದಿರುತ್ತದೆ. ಇದನ್ನು ನಾವು ತೋಟಗಾರಿಕೆ ಬೆಳೆಗಳಿಗಾಗ್ಬೋದು, ಕೃಷಿ ಬೆಳೆಗಳಿಗೆ ಆಗ್ಬೋದು ಇದನ್ನು ಬಳಸಿದಲ್ಲಿ ಒಳ್ಳೆಯ ಉತ್ತಮ ಇಳುವರಿನ ಪಡೀಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಗೊಬ್ಬರನ ನಾವು ರೈತರಿಗೆ ಮಾರಾಟ ಕೂಡ ಮಾಡ್ಬೋದು. ಒಂದು ಚೀಲಕ್ಕೆ ಇಂತಿಷ್ಟು ಬೆಲೆ ಅಂತ ನಿಗದಿಪಡಿಸಿ ನಾವು ಮಾರಾಟ ಕೂಡ ಮಾಡ್ಬೋದಾಗಿದೆ. ಇದರಿಂದ ಕೂಡ ನಾವು ಲಾಭನ ಪಡೀಲಿಕ್ಕೆ ಸಹಕಾರಿಯಾಗುತ್ತೆ.
ಈ ಶಿರೋಯಿ ಜಾತಿ ಆಡುಗಳು ಒಂದು 8ರಿಂದ 10 ತಿಂಗಳಲ್ಲಿ ಏನಿಲ್ಲ ಅಂದರೂ 20ರಿಂದ 25 kgಯಷ್ಟು ನಾವು ಬರುತ್ತೆ. ಇದು ಗರಿಷ್ಠ ಹೆಣ್ಣು ಆಡು 30ರಿಂದ 35 kgಯಷ್ಟು ಬರುತ್ತೆ. ಗಂಡು ಓತ ಆದರೆ 40ರಿಂದ 50 kgಯಷ್ಟು ತೂಕ ಬರುತ್ತೆ. ಮತ್ತು ಊರಿನ ಆಡುಗಳಲ್ಲಿ ನಾವು ಅಷ್ಟೊಂದು ತೂಕ ನಿಲ್ಲಿಸ್ಲಿಕ್ಕಾಗಲ್ಲ. ಹೆಣ್ಣು ಆಡುಗಳಾದರೆ 15ರಿಂದ 20 kgಯಷ್ಟು ತೂಕನ ಊರಿನ ಆಡುಗಳಲ್ಲಿ ನಾವು ಕಾಣ್ಬೋದು. ಗಂಡು ಓತೆಗಳು ಒಂದು 20ರಿಂದ 25 kgಯಷ್ಟು ತೂಕನ ನಾವು ಕಾಣ್ಬೋದು. ಖರ್ಚು ವೆಚ್ಚ ಬಗ್ಗೆ ನಾವು ನೋಡಬೇಕಾದ್ರೆ ಒಂದು ಆಡಿನ ಮರಿಗಳಿಗೆ ನಾವು ಒಂದು ತಿಂಗಳಿಂದ 1.5 ತಿಂಗಳ ಅವಧಿ ಮರಿಗಳಿಗೆ ನಾವು 2,500ದಿಂದ 3,000 ಅಷ್ಟು ನಾವು ಮಾರಾಟ ಮಾಡ್ಬೋದು. ಯಾಕೆಂದರೆ ಈ ಶಿರೋಯಿ ಮತ್ತು ಜಮ್ನಾಪಾರಿ ತಳಿಗಳ ಆಡುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಮತ್ತು ಇದನ್ನು ನಾವು ಒಂದು 6ರಿಂದ 8 ತಿಂಗಳ ಅವಧಿಯಲ್ಲಿ ಒಂದು ಮಾರುಕಟ್ಟೆಗೆ ಕೂಡ ನಾವು ಮಾರಾಟ ಮಾಡಿ ಒಂದು ಆಡು ಏನಿಲ್ಲ ಅಂದ್ರೂ 25ರಿಂದ 30 kgಯಷ್ಟು ಬೆಳೆದಿರುತ್ತೆ. ಅಂಥ ಆಡುಗಳನ್ನ ನಾವು ಮಾರುಕಟ್ಟೆಗೆ ಸಾಗಾಟ ಮಾಡಿ ಹೆಚ್ಚಿನ ಲಾಭವನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಭಾರತೀಯ ಪ್ರಮುಖ ಸಾಂಬಾರು ಪದಾರ್ಥಗಳಲ್ಲಿ ಒಂದು ಮೆಣಸಿನಕಾಯಿ. ಪ್ರತಿನಿತ್ಯದ ಬಳಕೆಯಲ್ಲಿ ಮೆಣಸಿನಕಾಯಿಗೆ ಪ್ರಮುಖ ಸ್ಥಾನವಿದೆ. ಹಲವಾರು ತಳಿಯ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಲಭ್ಯ. ಇದೇ ನಿಟ್ಟಿನಲ್ಲಿ ಮುಂದುವರಿದು ಭಾರತೀಯ ಸಂಶೋಧನಾ ಸಂಸ್ಥೆ 4 ಹೊಸ ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೆಣಸಿನಕಾಯಿ ಬಹುಮುಖ್ಯ ಬೆಳೆ. ನಮ್ಮ ಭಾರತೀಯ ಸಂಶೋಧನಾ ಸಂಸ್ಥೆ ತೋಟಗಾರಿಕಾ ಸಂಸ್ಥೆನಲ್ಲಿ ನಾವು ಮೆಣಸಿನಕಾಯಿ ರಿಸರ್ಚ್ ಮೇಲೆ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಭಾರತೀಯ ಸಂಶೋಧನಾ ಸಂಸ್ಥೆಯಿಂದ 4 ಸಂಕೀರ್ಣ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಅರ್ಕ ಮೇಘನ, ಅರ್ಕ ಹರಿತ, ಅರ್ಕ ಖ್ಯಾತಿ, ಅರ್ಕ ಶ್ವೇತ. ಅರ್ಕ ಮೇಘನ ತಳಿಯ ಮೆಣಸಿನಕಾಯಿಯನ್ನು ಹಸಿರು ಮೆಣಸಿನಕಾಯಿ ಮತ್ತು ಕೆಂಪು ಮೆಣಸಿನಕಾಯಿ ಎರಡೂ ರೀತಿ ಬಳಸಬಹುದಾಗಿದೆ. ಇದು ಬೂದಿರೋಗ ಮತ್ತು ನಂಜಾನು ರೋಗ ತಡೆಯುವ ಶಕ್ತಿ ಹೊಂದಿದ್ದು ಬಹುಬೇಗ ಉತ್ತಮ ಇಳುವರಿ ನೀಡಬಲ್ಲದು. ಅರ್ಕ ಮೇಘನ ತಳಿ ಹಸಿರು ಮೆಣಸಿನಕಾಯಿಗೂ ಮತ್ತು ಹಣ್ಣು ಮೆಣಸಿನಕಾಯಿಗೂ ಬೆಳೆಯಬಹುದು. ಅರ್ಕ ಮೇಘನ ಇಳುವರಿ 35ರಿಂದ 38 ಟನ್ನು ಒಂದು ಹೆಕ್ಟರಿಂದ ಬೆಳೆ ತೆಗಿಬೋದು. ಇದರಲ್ಲಿ ಕಾಯಿ ಮುದುರು ಬಣ್ಣದಲ್ಲಿ ಇರುತ್ತೆ. ಉದ್ದ 10 ಸೆಂಟಿಮೀಟರ್ ಇರುತ್ತೆ ಆ್ಯಂಡ್ ಅಗಲ 1 ಸೆಂಟಿಮೀಟರ್ ಇರುತ್ತೆ. ಕಾಯಿ ಖಾರ ಮೀಡಿಯಮ್ ಆಗಿರುತ್ತೆ. ಈ ತಳಿಯಕ್ಕೂ ಬೂದಿ ರೋಗ ಮತ್ತು ನಂಜಾಣು ರೋಗ ತಡೆಯೋ ಶಕ್ತಿ ಇದೆ. ಅರ್ಕ ಮೇಘನ ತಳಿ ತುಂಬ ಬೇಗ ಬರುತ್ತೆ. 22ರಿಂದ 25 ದಿವಸಕ್ಕೆ ಫ್ಲವರಿಂಗ್ ಶುರು ಆಗುತ್ತೆ. ಅರ್ಕ ಹರಿತ ತಳಿಯ ಮೆಣಸಿನಕಾಯಿ ಹೆಚ್ಚು ಖಾರವಾಗಿರುತ್ತದೆ. ಅಲ್ಲದೆ ಬೂದಿರೋಗ ಮತ್ತು ನಂಜಾನು ರೋಗ ನಿರೋಧಕ ಶಕ್ತಿ ಹೊಂದಿದ ಈ ತಳಿ ಕೂಡ ಉತ್ತಮ ಇಳುವರಿ ನೀಡಬಲ್ಲದು. ಅರ್ಕ ಹರಿತ ತಳಿ ಇದನ್ನು ಹೈಬ್ರಿಡ್ ಸಂಕೀರ್ಣ ತಳಿ. ಇದರಿಂದನೂ ನಾವು 38 ಟನ್ನು ಇಳುವರಿ ಒಂದು ಹೆಕ್ಟರಿಂದ ತೆಗಿಬೋದು. ಇದರಲ್ಲಿ ವಿಶೇಷ ಏನಂದರೆ ಕಾಯಿ ತುಂಬ ಖಾರ ಇರುತ್ತೆ. ಕಾಯಿ 7 ಸೆಂಟಿಮೀಟ್ರ್ ಉದ್ದದಿಂದ 0.8 ಸೆಂಟಿಮೀಟರ್ಸ್ ಅಗಲ ಬರುತ್ತೆ. ಈ ಗುಂಟೂರು ಮೆಣಸಿನ ಅಂತಲ್ಲ ಆ ಥರ ಟೈಪ್ ಈ ಕಾಯಿ. ಇದರಲ್ಲಿ ಬೂದಿ ರೋಗ ತಡೆಯೋ ಶಕ್ತಿ ಮತ್ತು ನಂಜಾಣು ರೋಗ ತಡೆಯೋ ಶಕ್ತಿ ಇದೆ. ಈ ತಳಿ ಸ್ವಲ್ಪ ಲೇಟ್ 30ರಿಂದ 35 ದಿವಸಕ್ಕೆ ಫ್ಲವರಿಂಗ್ ಶುರು ಆಗುತ್ತೆ. 180 ದಿವಸದಲ್ಲಿ ನಾವು 38 ಟನ್ನು ಇಳುವರಿ ತೆಗಿಬೋದು. ಈ ತಳಿಯನ್ನು ಹಸಿರು ಮೆಣಸಿನಕಾಯಿ ಮತ್ತು ಒಣಮೆಣಸಿನಕಾಯಿಗೆ ಸೂಟ್ ಆಗುತ್ತೆ. ಭಾರತೀಯ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿದಂತಹ ಮತ್ತೊಂದು ತಳಿ ಅರ್ಕ ಖ್ಯಾತಿ. ಇದು ವಿಶೇಷವಾಗಿ ಹಸಿರು ಮೆಣಸಿನಕಾಯಿಯ ತಳಿಯಾಗಿದೆ. ನಂಜಾಣು ರೋಗ ತಡೆಯುವ ಶಕ್ತಿ ಮತ್ತು ರಸ ಹೀರುವ ಕೀಟಗಳನ್ನು ತಡೆಯುವ ಶಕ್ತಿಯನ್ನು ಇದು ಹೊಂದಿದೆ. ಅರ್ಕ ಖ್ಯಾತಿ ಅಂತ ನಾವು ಇನ್ನೊಂದು ತಳಿ ಸಂಕೀರ್ಣ ತಳಿನ ನಮ್ಮ ಸಂಸ್ಥೆನಿಂದ ಬಿಡುಗಡೆ ಮಾಡಿದ್ದೀವಿ. ಇದು ಹಸಿರು ಮೆಣಸಿನಕಾಯಿ ಮಾರ್ಕೆಟ್ಗೂ ತುಂಬ ಸೂಕ್ತವಾಗಿದೆ. ಇದರದ್ದು ಕಾಯಿ 10ರಿಂದ 12 ಸೆಂಟಿಮೀಟ್ರ್ ಉದ್ದ ಇದ್ದು 1 ಸೆಂಟಿಮೀಟ್ರ್ ಅಗಲ ಬರುತ್ತೆ. ಇದರಲ್ಲಿ ಇಳುವರಿ 38ರಿಂದ 40 ಟನ್ ಇಳುವರಿ ತೆಗಿಬೋದು ಒಂದು ಹೆಕ್ಟರಿಂದ. ಇದಕ್ಕೂ ನಂಜಾಣು ರೋಗ ತಡೆಯೋ ಶಕ್ತಿ ಇದೆ.
ಇದು 180 ದಿವಸದಲ್ಲಿ ಇಷ್ಟು ಇಳುವರಿ ತೆಗಿಬೋದು. ಇದು ತಿಳಿ ಹಸಿರು ಕಾಯಿ, ಅದಕ್ಕೆ ನಮ್ಮ ಗ್ರೀನ್ ಮಾರ್ಕೆಟ್ಗೂ ತುಂಬ ಸೂಕ್ತವಾಗುತ್ತೆ. ಅರ್ಕ ಖ್ಯಾತಿಗೂ ರಸ ಹೀರುವ ಕೀಟಗಳಿಂದ ತಡೆಯೋ ಶಕ್ತಿಯೂ ಇದೆ. ಅರ್ಕ ಶ್ವೇತ ಅಗಲವಾದ ಖಾರ ಕಡಿಮೆ ಇರುವ ಮೆಣಸಿನಕಾಯಿ ತಳಿಯಾಗಿದ್ದು ತಿಳಿ ಹಸಿರು ಬಣ್ಣ ಹೊಂದಿರುತ್ತದೆ. ಇದು ಕೂಡ ಹಸಿರು ಮೆಣಸಿನಕಾಯಿ ರೂಪದಲ್ಲಿ ಬಳಕೆಯಾಗುತ್ತದೆ. ಅರ್ಕ ಶ್ವೇತ ನಂಜಾಣು ರೋಗ ತಡೆಯುವ ಶಕ್ತಿ ಮತ್ತು ರಸ ಹೀರುವ ಕೀಟಗಳನ್ನು ತಡೆಯುವ ಶಕ್ತಿಯನ್ನು ಹೊಂದಿದೆ. ನೆಕ್ಸ್ಟ್ ಅರ್ಕ ಶ್ವೇತ, ಈ ಸಂಕೀರ್ಣ ತಳಿನ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ. ಇದನ್ನು ಸ್ವಲ್ಪ ಬಜ್ಜಿ ಮೆಣಸಿನಕಾಯಿ ಥರ ಸ್ವಲ್ಪ ಅಗಲ ಜಾಸ್ತಿ ಇರುತ್ತೆ. ಕಾಯಿ 10 to 12 ಸೆಂಟಿಮೀಟ್ರ್ ಉದ್ದ ಇದ್ದು 1.5 ಸೆಂಟಿಮೀಟ್ರ್ ಅಗಲ ಬರುತ್ತೆ. ಇದನ್ನು ತಿಳಿ ಹಸಿರು ಕಲರಲ್ಲಿ ಇರುತ್ತೆ. ಇದರನ್ನು ಇಳುವರಿ 35 ಟನ್ನಿಂದ 38 ಟನ್ ಒಂದು ಹೆಕ್ಟೇರಿಗೆ ತೆಗಿಬೋದು. ಇದರಲ್ಲೂ ಖಾರ ಕಡಿಮೆ ಇರುತ್ತೆ. ಇದಕ್ಕೂ ನಂಜಾಣು ರೋಗ ಮತ್ತು ರಸ ಹೀರೋ ಕೀಟಗಳ ಸ್ವಲ್ಪ ತಡೆಯೋ ಶಕ್ತಿ ಇದೆ. ಈ ಎಲ್ಲ ತಳಿಗಳನ್ನು ಮುಂಗಾರು ಮತ್ತು ಹಿಂಗಾರು ಬೆಳೆಯಾಗಿ ಬೆಳೆಯಬಹುದು. 6 ತಿಂಗಳಿಗೆ ಗುಣಮಟ್ಟದ ಅಧಿಕ ಇಳುವರಿ ಪಡೆದು ಹೆಚ್ಚಿನ ಲಾಭ ಗಳಿಸಬಹುದು. ಈ ಬೆಳೆಗಳು ರೋಗ ನಿರೋಧಕ ಶಕ್ತಿ ಹೊಂದಿರುವುದರಿಂದ ಉತ್ಪಾದನಾ ವೆಚ್ಚ ಕೂಡ ಕಡಿಮೆ. ಈ 4 ಸಂಕೀರ್ಣ ತಳಿಗಳನ್ನು ಹಿಂಗಾರು ಮತ್ತು ಮುಂಗಾರು ಸೀಸನಲ್ಲಿ ಬೆಳೆಯಬಹುದು. ಈ 4 ಸಂಕೀರ್ಣ ತಳಿಗಳ ಬೀಜ ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ ಮತ್ತು ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅವ್ರ ಹತ್ರನೂ ಸಿಗುತ್ತೆ.